ಎಲ್ಲರೂ ಕುಶಲವೇ? ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯ ನನಗೆ ಶ್ರೇಯಸ್ಕರವಾದ ಸ್ಥಾನ, ಅದೇ ನನಗೆ ಮಹಾಪ್ರಸಾದ ದೇವ, ಮಹಾಪ್ರಸಾದ. ವಾಸುದೇವ! ಯಾರು? ಓಹೋ, ಭಾವ ಕುರುರಾಜ, ಸೌಖ್ಯವೇ? ಬಂದು ಬಹಳ ಹೊತ್ತಾಯಿತೆ. ಬಂದವರು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ನಿನಗೆ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ಮಾಧವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶದವರಿಗೂ ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾಗಿದ್ದರು ಎಚ್ಚರಗೊಳ್ಳದಿದ್ದ ನೀನು ಈ ನಿನ್ನ ಪ್ರಾಣಮಿತ್ರನಾದ ಪಾರ್ಥನು ಬಂದ ಕ್ಷಣ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ಕಪಟ ವಿನೋದ. ಹಾಗೇನಿಲ್ಲ ಭಾವ, ನೀವು ಬಂದದ್ದು ನನಗೆ ಗೋಚರವಾಗಲಿಲ್ಲ. ಇರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಮಾಧವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವುಗಳು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಓಹೋ ಪಾರ್ಥ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಬಯಸಿ ಬಂದೆ ಎಂದು ತೋರುತ್ತದೆ. ಹೌದು ಪರಮಾತ್ಮ, ನಾನು ನಿಮ್ಮ ಸಹಾಯವನ್ನು ಬೇಡಿ ಅರಸಿ ಬಂದಿರುವೆನು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ಪಾರ್ಥ, ನೀವು ನಿಮ್ಮ ನಿದ್ರಾವಸ್ಥೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ದೇವ. ವಾಸುದೇವ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಯಾರು ಮೊದಲು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಾಶೀಲನು, ಆದ್ದರಿಂದ ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಇಲ್ಲಿಗೆ ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಅಂದ ಮೇಲೆ ತಡಬೇಕೆ ಮಾಧವ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪದತಲದಲ್ಲಿ ಕುಳಿತಿದ್ದ ಪಾರ್ಥನನ್ನು ಕಂಡನಷ್ಟೇ. ಯಲಾನ್ನಯ ವಂಚಕ. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡಬಲ್ಲೆ. ಆದರೂ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನಾ ನಿನ್ನ ಸಲಹೆ ಮಾಧವ? ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ, ಗತಿಸಿ ಭುವಿಗೆ ಮರಳಿ ಬಂದರೆ ಸ್ಥಿರವಲ್ಲವ ಮಾನವ ಆಸೆಯೇಗೆ. ಮಾಧವ, ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ, ಸಂತಾಪ ದುರಿತ ಬೇಡ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ, ಸಂತಾಪ ದುರಿತ ಬೇಡ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ವಾಸುದೇವ, ಸದಯನಲ್ಲಿ ಗೋದವೆಸಗಿ ಭರತ ಭೂಮಿ ಆಳ ಬಯಸಿ, ಸದಯನಲ್ಲಿ ಕ್ರೋಧವೆಸಗಿ ಭರತ ಭೂಮಿ ಆಳ ಬಯಸಿ, ಒಂದು ಬಳಗರದಿಂದ
ಭ್ರಾಂತನಾಗಿ ದುಡುಕಬೇಡ. ಮಾರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿ ಯಾರಿಗೋ ಸಂತಾಪ ದುರಿತ ಬೇಡ. ಈ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ, ಲಾಭ ಯಾರಿಗೋ. ಭಾವ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಬಲ್ಲಿದೆ. ಕೇವಲ ರಾಜ್ಯದ ಮೇಲಿನ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ರಕ್ತದ ಮಡುವಿನಲ್ಲಿ ತೋಯಿಸುವುರೇಕೆ? ಪಾಂಡವರು ನೀವುಗಳು ಸಹೋದರರಲ್ಲವೇ? ವೈರತ್ವವನ್ನು ಮರೆತು ಅನ್ಯೋನ್ಯ ಮೈತ್ರಿಯಿಂದ ಬಾಳಬಾರದೇಕೆ ಭಾವ? ಮಾಧವ, ನಿನ್ನೆ ನೀತಿ ಉಪದೇಶವನ್ನು ಕೇಳಲು ನಾನೆಲ್ಲಿಗೆ ಬರಲಿಲ್ಲ. ನೀನು ನನಗೆ ಸಹಾಯವನ್ನು ಮಾಡುವೆಯೋ ಅಥವಾ? ಈಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವನು. ಭಾವ, ಅರ್ಜುನನು ನಿನಗಿಂತಹ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಅವನಿಗಿರುವುದಲ್ಲವೇ? ಅಲ್ಲವೇ ದೇವ? ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ಯುದ್ಧ ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು ದೇವ, ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಕ್ರಿಸ್ತನನ್ನು ಕಟ್ಟಿಕೊಂಡು ನನಗೇನಾಗಬೇಕಾಗಿದೆ? ಮಾಧವ, ಭಾವ, ಪಾಂಡವರ ರಕ್ಷಣೆ ಭಾರವನ್ನು ನೀನೇ ವಹಿಸಿಕೋ. ಮದ್ದಾನೆಯ ಬಲವುಳ್ಳ ಬಲರಾಮ ದೇವರ ಅಕ್ಷೋಹಿಣಿಯ ಯಾದವ ಸೈನ್ಯವನ್ನೇ ನನಗೆ ಕರುಣಿಸು. ಭಲೆ ಭಲೆ ಗೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ, ನಾನೀಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟನಾಟಕ ಸೂತ್ರಧಾರಿ ಬಳಿಯೇ ಕಪಟ ಮೋಸ ಬಳಿಯೇ ಕನ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಪ್ರಚಂಡ ನೃತ್ಯ ತಾಂಡವ ಮೃತ್ಯು ಪ್ರಳಯ ಸಿಂಹನಾಥ ಧರಣಿ ಸಾಗಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಗಿಸಲಾರ ಆಯುಧಗಳನ್ನು ಧರಿಸದಿರೇ ನೀ ಆಯುಧಗಳನ್ನು ಧರಿಸದಿರೇ ಆ ಏಡಿ ಪಾಂಡವರ ಅದಂತು ಪಾಲಿತೆಯೋ ನೋಡುವೆ ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಹೇ ಮುಕುಂದ ಭಕ್ತರನ್ನೆಚ್ಚರಿಸುವ ನಿನ್ನೆ ಕಣ್ಸನ್ನೆಯ ಕಪಟ ಮೋಸವನ್ನು
ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಪಾಂಡವರೆಂದರೆ ನಿನಗದಷ್ಟೊಂದು ಮಮತೆ, ಅದರಲ್ಲಿಯೋ ಈ ಪಾರ್ಥ ಪ್ರಾಣ ಸಖ. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೆ ಭಾವ. ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಕೆಯಿಂದಲೇ ಇರುವೆನು. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳಸಂಚು ಫಲಿಸುತ್ತೆಂದು ಹಿಗ್ಗಬೇಡ ಮಾಧವ. ಮುಂದೆ ಸಂಧಿಸೋಣ. ನಡೆ. ಈಗ ನನ್ನ ತೋರಿಕೆ ಯಾತ್ರೆಯು ಸಾರ್ಥಕವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು ಮದ್ದಾನೆಯ ಬಲವುಳ್ಳ ಬಲರಾಮದೇವರ ಅಕ್ಷೋಹಿಣಿ ಸೈನ್ಯ ನನ್ನ ವಶ. ಎಲಲವಾದುದಿಯ ಪಾಂಡವ, ಬೋರ್ಗರದ ಉಕ್ಕಿ ಬರುತ್ತಿರುವ ಭೀಕರ ಸಮರದಲ್ಲಿ ನಿನ್ನ ಒಡಲನ್ನ ಸೀಳಲು ಈ ನನ್ನ ಉಕ್ಕಿನ ಬಾಹುಗಳು ಹಿಗ್ಗಿ ಹಿಗ್ಗಿ ಕುಣಿಯುತ್ತಿವೆ. ಕಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಬೇಕು. ರತ್ನ ಖಚಿತವಾದ ರತ್ನ ಸಿಂಹಾಸನ ಸದಾ ನನ್ನ ಅಧೀನದಲ್ಲಿರಬೇಕು. ಮತ್ತು ರತ್ನ ವಜ್ರ ವೈಡೂರುಗಳಿಂದ ಅಲಂಕೃತವಾದ ಮಣಿಮಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಕ್ರಿಸ್ತನಿಂದ ಪಡೆದ ನಿಂದು ಯಾದವ ಸೈನ್ಯ, ಕ್ರಿಸ್ತ ಮಾಡಿದವನು ಪಾಂಡವ ಸೈನ್ಯ. ಕ್ರಿಸ್ತನಿಂದ ಪಡೆದ ನಿಂದು ಯಾದವ ಸೈನ್ಯ, ಕ್ರಿಸ್ತ ಮಾಡಿದವನು ಪಾಂಡವ ಸೈನ್ಯ. ಆಯ್ತಲ್ವ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸಂದಮಾವಿ ವೀರ ಯೋಧರು. ಆದ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸಂದಮಾವಿ ವೀರ ಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಧರ್ಮಕ್ಷೇತ್ರ. ತಮ್ಮನು ಪಾರ್ಥನ ಶಿರ ಆರಿಸುವ ವೀರ ಸೈನ್ಯರು. ಭೀಮನನ್ನು ಸೀರಿ ಬಿಡುವ ನಿನ್ನ ತಮ್ಮನು ಪಾರ್ಥನ ಶಿರ ಆರಿಸುವ ವೀರ ಸೈನ್ಯರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ, ಇದು ಧರ್ಮಕ್ಷೇತ್ರ. ಇನ್ನು ಭರತ ಖಂಡದಲ್ಲಿ ಕುರು ಸಾರ್ವಭೌಮನ ಧ್ವಜ ಪತಾಕೆಯ ಆರಾಟ. ಆ ಏಡಿ ಪಾಂಡವರ ಆರ್ತಧ್ವನಿಯ ಚೀರಾಟ ಸಫಲವಾಯಿತು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಮುಕ್ತೆಯಲ್ಲ ಪಾರ್ಥ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ಸುಯೋಧನ. ಮಾಧವ ನಿರ್ಣಯ ದಯದೇ ದಯದೇ, ಮಾಧವ ನಿರ್ಣಯ ದಯದೇ.
ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿರ್ಣಯ ಒಲುಮೆಯ ಬಲದೆ ಮುರಹರಿ ನಿರ್ಣಯ ಒಲುಮೆಯ ಬಲದೆ ಮಾಧವ ನಿರ್ಣಯ ನಯದೇ ಮಾಧವೇ ಕಾತುರವೇದಕ್ಕೆ ವಿಜಯ ವಿಜಯ ಕಾತುರವೇದಕ್ಕೆ ವಿಜಯ ವಿಜಯೋ ದೃಢನೇ ವಿಜಯೋ ದೃಢನೇ ಎದೆಗೆಡದಿರು ಜೋಗೆ ಕಡು ನೀರಲಿ ಎದೆಗೆಡದಿರು ಜೋಗೆ ಕಡು ನೀರಲಿ ಕಾತುರವೇ ವಿಜಯ ಕಾತುರವೇ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ದೇವಾ ಕೃಷ್ಣ ದೇವಾ ವಿಜಯಕ್ಕೆ ಕಾರಣ ಕರ್ತನು ನೀನು ಹೌದು ದೇವ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಹೌದು ದೇವ ವಿಜಯಕ್ಕೆ ಕಾರಣ ಕರ್ತನು ನೀನು ಪರಮಾತ್ಮ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಸಾಧಕ ನಿನ್ನದು ಸಾಧಿಸುವವ ನಾನು ಹೌದು ದೇವ ಸಾಹಸ ನಿನ್ನದು ಸಾಧಿಸುವವ ನಾನು ಹೌದು ದೇವ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿರ್ಣಯ ದಯದೇ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಓದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿರ್ಣಯ ಒಲುಮೆಯ ಬಲದೆ ಮುರಹರಿ ನಿರ್ಣಯ ಒಲುಮೆಯ ಬಲದೆ ಮಾಧವ ನಿರ್ಣಯ ದಯದೇ ಪರಮಾತ್ಮ ಪಾರ್ಥ ನಿರ್ಣಯ ಹಿತವಾದ ಸಗುಣಾಗಲೇ ಪಾರ್ಥ ನಿರ್ಣಯ ಹಿತವಾದ ಸಗುಣಾಗಲೇ ಅನವರತವು ನಿನ್ನ ಬಿಡದಲೆ ಬೋರೆವೆ ಅನವರತವು ನಿನ್ನ ಬಿಡದಲೆ ಬೋರೆವೆ ಮನದನು ಮಾನವ
ಮಾನವ ಬಿಡು ಬಿಡು ಪ್ರಿಯ ಸಗ ಮನದನು ಮಾನವ ಬಿಡು ಬಿಡು ಪ್ರಿಯ ಸಗ ಮನದನು ಮಾನವ ಬಿಡು ಬಿಡು ಪ್ರಿಯ ಸಗ ಸಾಧಿಸು ಕಾರ್ಯ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ವಿಜಯ ದೇವಾ ಪರಮಾತ್ಮ, ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನನಗೊಂದು ದಾರಿಯನ್ನು ತೋರಿಸಿದೇವ. ಈ ನಿಮ್ಮ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ, ಆಗ ನಾನು ನೋಡುವೆನು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಪರಮಾತ್ಮ, ಧನ್ಯನಾದನ ಹರಿಯೇ ಧನ್ಯನಾದನ. ಪರಮಾತ್ಮ ಧನ್ಯನಾದನ ಹರಿಯೇ ಧನ್ಯನಾದನ ಮಾನ್ಯನಾದನೋ ನಿಮ್ಮ ತವ ಕರುಣೆಯ ಬಲದಿ. ಮಾನ್ಯನಾದನೋ ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದನ ಹರಿಯೇ ಧನ್ಯನಾದನ. ಪರಮಾತ್ಮ, ಪರಿ ಪರಿಯ ಪರಿಭವದಿಂದ ಹರೆಯಲು ದೇವಯ್ಯ ನಾವು. ಹೌದು ದೇವ, ಪರಿ ಪರಿಯ ಪರಿಭವದಿಂದ ಹರೆಯಲು ದೇವಯ್ಯ ನಾವು. ಪರಿಕರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಹೌದು ದೇವ, ಪರಿಕರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದನ ಹರಿಯೇ ಧನ್ಯನಾದನ. ಪರಮಾತ್ಮ,
ಬಲೆ ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವೆ ನಾನು ಮಾಧವನ ನೀಯನ ಹೊಲಿದು ಸಾರಥಿಯ ಭಾರವ ವಹಿಸಿದೆಯ ಮಾಧವನ ನೀಯನ ಹೊಲಿದು ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದನ ಹರಿಯೇ ಧನ್ಯನಾದನ ಮಾನ್ಯನಾದನ ನಿಮ್ಮ ತವ ಕರುಣೆಯ ಬಲದಿ ಧನ್ಯನ ಮಾನ್ಯನಾದನು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದನ ಹರಿಯೇ ಧನ್ಯನಾದನ 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 ಪರಮಾತ್ಮ ಅರ್ಥ ನಾನು ಬಂದು ಬಹಳ ವೇಳೆ ಆಯಿತು. ಈಗ ನನಗೆ ಅನುಮತಿ ಕೊಡು ದೇವ, ಪುನಃ ನಿಮ್ಮನ್ನು ಬಂದು ನೋಡುವೆನು. ಅಂತೂ ನಿನ್ನ ಚತುರತೆಯಿಂದ ನಿನ್ನನ್ನು ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭಿಷ್ಟವನ್ನು ನೆರವೇರಿಸುವುದೇ ನನ್ನ ಕರ್ತವ್ಯ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ಪಾರ್ಥ. ಆಗಲಿ ಮಹಾದೇವ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರೀತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳು, ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥರಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳು. ದೇವಿ, ಸ್ವಾಮಿ, ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಕೋಮಲಾಂಗಿ ವಿಫಲವಾಯ್ತು, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು, ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ. ಕಾವುದೈ
ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗೆ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಧನ್ಯವಾದುದೇ ಭಯವಿದೇಕೆ ಶಾಂತಿ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು ಸ್ವಾಮಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಆಹಾ, ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ಧರ್ಮದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನಡುವೆನು. ಆಹಾ, ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಪ್ರೇಯಸಿ. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನಲಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸಬಾರದಾಗಿ ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಇದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿಲ್ಲ. ನೀವು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಸ್ವಾಮಿ. ಆಗಲಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನೀ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗಬಹುದು. ಪ್ರಾಣೇಶ್ವರ, ಧನಿ ಸನಿ ದ ಮಗ ಸ ಸಮಗ ಮಗ ಮದನಿ ಸ ಧನಿ ಸನಿ ದ ಮಗ ಸ ಸಮಗ ಮಗ ಮದನಿ ಸ ಮಗ ಮಗ ಸನಿ ದಿ ಗ ಸ ಗ ಸ ದಿ ಗ ಮ ಮದನಿ ಸ ಮದನಿ ಸ ಮದನಿ ಯೇ ನಿ ಮಹಾನಂದವೇ ಓ ಭಾಮಿನಿ ಯೇ ನಿ ಸಂಭ್ರಮದಲ್ಲವೇ ಬಲು ಚಂದವೇ ಯೇ ನಿ ಮಹಾನಂದವೇ.
ಕರಿ ಸುರ ಸುಂದರಿ ಮಧು ಮಾಧುರಿ ಸುಗುಣ ಕರಿ ಸುರ ಸುಂದರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಕೇಳಿ ಸಂಭ್ರಮದಂದವೇ ಬಲು ಚಂದವೇ ಇದು ನಮ್ಮ ಪುಣ್ಯ ಭೂಮಿ. ನನ್ನ ಶತ ಸಹೋದರರ ಚಿತಾಭಸ್ಮಗಳನ್ನು ಹೂತಿಟ್ಟಿರುವ ಪುಣ್ಯ ಭೂಮಿ. ದುರ್ಯೋಧನನ ಮನೆಯ ತುತ್ತನ್ನಕ್ಕೆ ದಾಸನಾಗಿ ದಿನಕ್ಕೊಬ್ಬೊಬ್ಬರಂತೆ ಅನ್ನ ಅನ್ನ ಎಂದು ಹಸು ನೇಗಿದ ನನ್ನ ಸಹೋದರರನ್ನು ಹೂತಿಟ್ಟಿರುವ ಪುಣ್ಯ ಭೂಮಿ. ಇದೋ ನೋಡು ನಿಮ್ಮಗಳ ಅಗ್ರಜನ ಪುಷ್ಪಾಂಜಲವನ್ನು ಸ್ವೀಕರಿಸಿ ಶಕುನಿ, ಅಂದು ದುರ್ಯೋಧನನ ಸಹೋದರರನ್ನು ಕೊಲ್ಲುವುದಾಗಿ ಶಪಥಗೈದೆಯಲ್ಲ, ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ಶಕುನಿ ನಿನ್ನ ಶಪಥ? ಸದ್ದು! ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸದ್ದು! ಏನಿ ಪ್ರಳಯಾಗ್ನಿಯ ಜ್ವಾಲೆ, ಅಖಂಡ ಭರದ ಖಂಡಕ್ಕೆ ಕುಹಕ ಕುಷ್ಟಕತೆಯ ಪ್ರವೀಣ, ಸೇಡಿನ ಸರ್ಪ, ಮಾತ್ಸರ್ಯದ ಮಹಾಬಲ ಜಾಣನಾದ ಈ ಸೌಬಲ ರಾಜ ಶಕುನಿ ಎಡರೆ ನಿಮ್ಮಗಳ ಸರಸಾಸಲಾಪ. ಎಲ್ಲವೋ ದುರಹಂಕಾರಿಯಾದ ದುರಭಿಮಾನದ ದುರಳ ದುರ್ಯೋಧನನೇ ಕೇಳು. ನಿನ್ನಂತೆಯೇ 99 ಮಂದಿ ಸಹೋದರನೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆ ಮೇಲೆ ಮೆರೆಯಬಹುದಾಗಿತ್ತು. ಆದರೆ ಅವುಗಳೆಲ್ಲವೂ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ ಚಂಡ, ನಾನು ನಿನಗಿಂತಲೂ ಮಹಾಪ್ರಚಂಡ. ಅಂತೆಯೇ ಶಕುನಿಯ ಇತಿಹಾಸದ ಭವಿಷ್ಯವು ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ನಿನ್ನನ್ನು ಇಲ್ಲಿಯವರೆಗೂ ಮೋಸದಿಂದ ಅಡ್ಡ ದಾರಿಯನ್ನು ಹಿಡಿಸುತ್ತಲೇ ಬಂದೆ. ಇನ್ನು ಮುಂದೆ ಈ ಅಖಂಡ ಭರತ ಖಂಡದ ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಕೋಳಿಂದಲೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿಯನ್ನೆಬ್ಬಿಸಿ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ನಿನ್ನನ್ನು ರಣಚಂಡಿಗೆ ಬಲಿ ಕೊಡದಿದ್ದರೆ ನಾನು ಈ ಸೌಬಲ ರಾಜ ಶಕುನಿ ಅಲ್ಲ ಅಲ್ಲ ಅಲ್ಲ. ಇನ್ನು ನನಗುಳಿದಿರುವ ದಾರಿ ಮೋಸಕ್ಕೆ ಮೋಸ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ಕಿಡಿಗೆ ನನ್ನ ನುಡಿಗೆ ಛಲವ
ಎಂಬಕಿರಿ ನನ್ನ ನುಡಿಗೆ ಧರಿಸದ ಬೆಲೆ ಚಲವ ಏ ನನ್ನ ಕುರುವಂಶದ ದಹನ ಏ ನಿನ್ನ ಕುರುವಂಶದ ದಹನ ಸಾಧರು ದಹಿಸದ ಬೆಡನ ಎಂಬಕಿರಿ ನನ್ನ ನುಡಿಗೆ ಧರಿಸದ ಬೆಲೆ ಚಲವ ಸದಯನ ಕೊಂದೆಯ ದ್ರೋಹಿ ಸದಯನ ಕೊಂದೆಯ ದ್ರೋಹಿ ದಗ್ಧ ಮಾಡಿ ಕುರುನಾಶವ ಗೈವೆ ದಗ್ಧ ಮಾಡಿ ಕುರುನಾಶವ ಗೈವೆ ಬಡಿದ ಅನುಜರಿಗೆ ಶಾಂತಿಯ ಬಳಿವೆ ಎಂಬ ಕಿರಿ ನನ್ನ ಛಲವ 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 ಮನಸ್ಸಿನ ದುಸ್ಸಾಹದಿಂದ ಅಗ್ನಿಯಿಂದ ಈ ನನ್ನ ಶರೀರವು ದಹಿಸುತ್ತಿರುವುದು ದುರ್ಯೋಧನ. ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನು ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿ ಅನ್ನ, ಒಂದು ಹೊಳಲು ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಒಂದೊಂದು ಹಿಡಿ ಕೂಳೆಲ್ಲವನ್ನು ನನಗರ್ಪಿಸಿ ಎಲ್ಲರೂ ಉಪವಾಸದಿಂದಿದ್ದು ಒಬ್ಬೊಬ್ಬರಂತೆ ಸತ್ತರು. ದುರ್ಯೋಧನ ಒಬ್ಬೊಬ್ಬರಂತೆ ಸತ್ತರು. ಅವರ ಮೃತ ದೇಹಗಳ ಸ್ಥಿರ ಶೂನ್ಯದ ದೃಷ್ಟಿ ಈಗಲೂ ನನ್ನ ಹೃದಯದಲ್ಲಿ ಬರಸಿಡಿಲಿನಂತೆ ಅವರ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಹುಟ್ಟಿಸುತ್ತ ಆ ಘೋರವಾದ ಹಿಂಸೆಯ ಪ್ರತಿಶೋಧನ ಭಾರವನ್ನು ನನಗೊಪ್ಪಿಸುತ್ತರು. ಪೂರ ರಕ್ತದ ಅಜಸ್ರ ಧಾರೆಯಿಂದ ಅವರನ್ನು ಉಜ್ಜೀವನಗೊಳಿಸುವನು. ಇವರನ್ನು ಶಕುನಿಯನ್ನ ಹೊಳಬೇಡಿರಿ ನನ್ನ ಭಾಗ್ಯ ಸಹೋದರರೇ. ದುರ್ಯೋಧನ 99 ಮಂದಿ ತಮ್ಮಂದರ ಚಿನ್ನ ರುಂಡಗಳಿಂದ ನಿಮ್ಮಗಳ ನರಕದಲ್ಲಿ ನೀರಾಜನವನ್ನು ಕೌರವೇಶ್ವರ ನಿನಗೆ ನರಕದಲ್ಲಾಗುವ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಂದ ಆಗುವ ಹಿಂಸೆಯು ಭಯಾನಕರವೆನಿಸುವುದು. ಅತಿ 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 ಭಯಾನಕರವೆನಿಸುವುದು. ದುರ್ಯೋಧನ ನರಕದ ಮಾರ್ಗವನ್ನೇ ಹಿಡಿಸುವೆ. ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆ. ನರಕದ ಮಾರ್ಗ ಮತ್ತಿನ್ಯಾರಿಗೆ? ನಿನಗೆ. ಮಾವ ಯಾರ ಸಮ್ಮುಖದಲ್ಲಿ ಮಾತನಾಡುತ್ತೇವೆ ಎಂಬ ಪರಿವಿದೆಯೇ ನಿನಗೆ? ಆ ನಿನ್ನ ಕಡುವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನ. ಇದಲ್ಲವೇ ರಾಜಭಕ್ತರ ಕರ್ತವ್ಯನಿಷ್ಠೆ. ಹೇಳು ಮಾವ, ನಾನು ಮಾಡಿದ್ದು ಯುದ್ಧವೇ ಮಾವ? ಚಿಂತೆ ಏಕೆ ಕುರುರಾಯ? ಜಯದ್ರಥ ಪೃಥುವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಈಗಾಗಲೇ ಸೈನ್ಯ ಸಮೇತರಾಗಿ ಹೊರಡರೆಂದು ಇದೀಗ ಬಂದ ದೂತ ನೀವು ಸಮಾಚಾರವನ್ನು ತಂದರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ, ಸಂಯುತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಾಹವಲ್ಲ ಬಿಡಿಸು ಯೋಧನ. ಸಹೋದರ
ದುಶಾಸನ ದುರ್ಯೋಧನ ಅಂಡ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯವ ಸಹೋದರ ಅಂಡ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯವ ವಿದ್ರಾನ ಮನೆಯು ಮಧುಬನು ತಿಂಡಿಯ ವಿದ್ರಾನ ಮನೆಯ ಮಧುಬನು ತಿಂಡಿಯ ವಿದ್ರಾನ ಮನೆಯ ಮಧುಬನು ತಿಂಡಿಯ ಉದರಾಗಿ ಬೂದಿಸಿ ಉದತಿ ಬರುವನಂದ ಉದರಾಗಿ ಬೂದಿಸಿ ಉದತಿ ಬರುವನಂದ ಅಣ್ಣ ನಾನು ನೋಡಿ ಬಂದೆ ಸಹೋದರ ಗೈದ ಕಾರ್ಯ ಎಲ್ಲವನ್ನು ನೋಡಿ ಸಹೋದರ ಗಜ ಎಲ್ಲ ಕೈದ ಕಾರ್ಯ ಎಲ್ಲವನ್ನು ನೋಡಿ ಇಲ್ಲದೀಗ ಮನಸ್ಸು ಕಲನಿಸುವುದು ಅಣ್ಣ ಅಣ್ಣ ನಾನು ನೋಡಿ ಬಂದೆ ಗಜ ಗೈದ ಕಾರ್ಯವ ಅಣ್ಣ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನು ನಾಳಿನ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಏನು ಕ್ರಿಸ್ತನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವೇನೆ ಅಣ್ಣ ಈಗಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿದನು ಹೇಳಿದ್ಯೋ ಅಣ್ಣ ಎಷ್ಟೊಂದವ ಹೇಳರೆ ಇದು ಅವಹೇಳನವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನನು ಆತನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು ಇಂದು ವಿದುರನ ಆದರಾತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀನು ಚಿಂತಿಸಬೇಡ ಸಹೋದರ ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ದುರಾತ್ರಿ ದೋಷರಸ ಸರಸದ ವಿರಸದ ದೋಷರಸ ಅದಮ ವೈರ್ಯ ಹಿಡಿದು ಈ ಕ್ಷಣ ಆತುರದಿಂದ ಕಡಿದ ಬೀಸಾಡಿಯ ಸಹೋದರ ಅಗ್ರಜ ಅದಮ ವೈರ್ಯ ಹಿಡಿದು ಈ ಕ್ಷಣ ಆತುರದಿಂದ ಕಡಿದ ಬೀಸಾಡಿಯ ಇವನ ಒಳಗೆ ಬಡಿದು ಆಗಮನ ಸತ್ಕಾರವಂತೆ ಸತ್ಕಾರ ಸಹೋದರ ಸಹೋದರ ನೋಡಿದೆಯಾ ಮಾವ ಒಮ್ಮೊಮ್ಮೆ ನನ್ನ ಸಹೋದರನನ್ನು ಶಮನ ಮಾಡಲು ನನಗೋದು ಸಾಧ್ಯವಾಗಿರುವುದು ಮಾವ ಮದಗಜಗಳೆರಡು ಕಾಲ್ಕೆರೆದು ಕದನಕ್ಕೆ ನಿಂತರೆ ಆ ಬಡ ಪಾಂಡವರು ಹೇಳು ಮಾವ ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಓ ಹಾಗಿಲ್ಲದಿದ್ದರೆ ಈ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಯ ಪುತ್ರನ ಮುರುಕಲ ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾರದಂತ ಅಪಮಾನ, ಅವನ ಭಕ್ತಿ ವೈರಾಗ್ಯಗಳಿಗೆ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಓ, ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂಹರಿಸಲೆಂದೇ ಅವನು ಉದ್ಧರಿಸಿರುವನು. ಎಲ್ಲ ನಯವಂಚಕ. ಕೃಷ್ಣನು ಒಂದು ವೇಳೆ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕಳಂಕ ಸ್ವರೂಪನು ಕ್ಷತ್ರಿಯರನ್ನೇ ನಿರ್ಮೂಲನ ಮಾಡಲೆಂದು ಅವತರಿಸಿರುವನೆಂದು ಯೋಚಿಸುತ್ತಿರುವೆಯಾ ಮಾವ? ಮಾವ, ಹಾಗಾದ್ರೆ ನನ್ನನ್ನು ದ್ವಾರಕೆಗೆ ಹೇಗೆ ಕಳುಹಿಸಿದೆ ಮಾವ?
ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು. ಕೃಷ್ಣನು ಒಂದು ವೇಳೆ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಗಿತ್ತು. ಏಕೆ ಮಾವ? ನೀನು ನನಗೆ ಬೇಡ, ನಿನ್ನ ಸೈನ್ಯ ಸಹಾಯವು ಮಾತ್ರ ಬೇಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಈ ನಿನ್ನ ಧರ್ಮ ಸಂಕಟದಿಂದ ಆ ಅರ್ಜುನು ನಿನ್ನನ್ನು ಪಾರು ಮಾಡಿರುವನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ. ಅವರ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ, ಹಿಂಸಿಸಬೇಕಾಗುವುದು. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನಾ ಉದ್ದೇಶ ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕೆತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಸುಯೋಧನ? ಭಲೆ ಭಲೆ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯದಿಂದ ನಿಮ್ಮ ಅವಕಾಶವು ಒದಗಿರುವುದು ಸುಯೋಧನ. ಒಂದು ವೇಳೆ ನಿನ್ನ ಸೈನ್ಯ ಸಹಾಯವು ಬೇಕು ಎಂದು ಹೇಳಿದರೆ ನೀನು ಅದನ್ನು ನಿರಾಕರಿಸಬೇಕಾಗಿ. ಏಕೆ ಮಾವ? ನನಗೆ ನೀನು ಬೇಡ, ನಿನ್ನ ಸೈನ್ಯ ಸಹಾಯವು ಮಾತ್ರ ಬೇಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಈ ಧರ್ಮ ಸಂಕಟದಿಂದ ನಿನ್ನನ್ನು ಪಾರು ಮಾಡಿರೋನು ಕೌರವೇಶ್ವರ. ಮಾವ, ಆದರೆ ಮತ್ತೊಮ್ಮೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಏನು ಪಾಂಡವರು? ಪಾಂಡವರು 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 ಸುಯೋಧನ, ಆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರೆಯ. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಒಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡಿ ಆಟದಲ್ಲಿ ಪಾಂಡವರು ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟ ಉಂಟಾಯಿತು. ಅದನ್ನು ಮತ್ತೆ ಹೊಂದುವುದೆಂದರೇನು? ನಿಜ ನಿಜ ಮಾವ. ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಡುವುದು ಉಚಿತವೇ? ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ಅಮ್ಮ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ 7 ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆವದಿಂದ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಸುಯೋಧನ. ಏನೋ ನಿನ್ನ ಸಲಹೆ ಮಾವ? ಯಥಾ ಸಮಯದಲ್ಲಿ ನಿನ್ನನ್ನು ವಿಜ್ಞಾಪಿಸಿಕೊಳ್ಳುವೆನು ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತು ನಾನೇನನ್ನು ಮಾಡುವುದಿಲ್ಲ ಮಾವ. ಆಗಲಿ ಆಗಲಿ. ಇನ್ನು ಮುಂದೆ ರಣಾಂಗಣದಲ್ಲಿ ಸಿಕ್ಕ 7 ಪಾಂಡವರನ್ನ ಸಿಗಲೇ ಪಾಂಡವರ ಎಲ್ಲಿ ಹೋದರೇನು ಚಕ್ರವರ್ತಿಯಾದ ಸಿಗಲೇ ಪಾಂಡವರ ಮಾವ.
ಸಂಗಡ ಬಾ ಮಾವ. ನಡೆ ಹೋಗೋಣ. ಆ ನಡೆ ಸುಯೋಧನ ನಡೆ. ನೀನು ನನ್ನನ್ನು ಸೋದರ ಮಾವನೆಂದು ತಿಳಿದೆಯಾ? ಬೆಪ್ಪೆ, ನಾನು ನಿನ್ನ ಸೋದರ ಮಾವನಲ್ಲವೋ, ನಿನ್ನ ಭಾಗದ ಮೃತ್ಯು. ನೀನು ಮಾಡಿರುವ ಒಂದೊಂದು ಕಾರ್ಯವನ್ನು ನೆನೆಸಿಕೊಂಡು ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ ದಗ ದಗ ನೆದ್ದಿದೆ ದಹಿಸದ ದಹಿಸುತ್ತಿದ್ದಾಗಿನ ದೇಹದಲ್ಲಿ. ದಗ ದಗ ನೆದ್ದಿದೆ ದಹಿಸದ ದಹಿಸುತ್ತಿದ್ದಾಗಿನ ದೇಹದಲ್ಲಿ. ಅರಳಿದ ದಾವನವೆಲ್ಲೆಲ್ಲೂ ಉಳಿಯುವುದೆಂದು ಕೊಡುವಂತ, ಅರಳಿದ ದಾವನವೆಲ್ಲೆಲ್ಲೂ ಉಳಿಯುವುದೆಂದು ಕೊಡುವಂತ. ದಗ 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 ನೆದ್ದಿದೆ ದಹಿಸದ ದಹಿಸುತ್ತಿದ್ದಾಗಿನ ದೇಹದಲ್ಲಿ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹೊಸ್ತಿನಾಮತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹೊಸ್ತಿನಾಮತಿಯ ಸೆರೆಯೊಳಗಿಟ್ಟು ಅಣ್ಣದ ಮಂದಿರು ನೋಡುವರು ನಾವು, ನಮಗೊದಗಿತು ಈ ಸೆರೆಮನೆ ಸಾವು. ಅಣ್ಣದ ಮಂದಿರು ನೋಡುವರು ನಾವು, ನಮಗೊದಗಿತು ಈ ಸೆರೆಮನೆ ಸಾವು. ದಗ 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 ನೆಚ್ಚಿದೆ ದಹಿಸುವುದಾಗಿನ ದೇಹದಲ್ಲಿ. ನೋಡುವರಲ್ಲ ದ್ವಾವಳಿಗೆ ಅನೇಕ ತೀರಿಸಲು ಜನ ಸಾಲವ ಬೇಗ. ನೋಡುವರಲ್ಲ ದ್ವಾವಳಿಗೆ ಅನೇಕ ತೀರಿಸಲು ಜನ ಸಾಲವ ಬೇಗ. ಹೆಮ್ಮರವಾಗಿದೆ ಎಣ್ಣೆ ಸೇಡು ಸೇಡು ಸೇಡು. ಹೆಮ್ಮರವಾಗಿದೆ ಎಣ್ಣೆಯ ಸೇಡು, ವಚನವಾಗಿದೆ ಕೌರವರಿಗೆ. ದಗ 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 ದಗ